ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಧು ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ಸ್ಯಾಟರ್ಡೇ ಈವ್ನಿಂಗ್. ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರಿಂದ ನಮ್ಮ ಊರಿಗೆ ಬಂದಿದ್ದೀವಿ. ನಮ್ಮೂರು ಮದ್ದೂರು ಹತ್ರ ಗೊರವನಹಳ್ಳಿ ಅಂತ. ಸೊ ಒಂದು ಒಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಮ್ಮ ಗದ್ದೆ ಹತ್ರ ಬಂದಿದ್ದೀವಿ. ನೋಡಿ ಎಲ್ಲ ನಮ್ಮ ಫ್ಯಾಮಿಲಿ. ಹಾಯ್ ಮಾಡಿ. ಹಾಯ್ ಗೈಸ್, ನಾವು ಬ್ಯಾಂಗ್ಳೂರಲ್ಲಿ ಎಷ್ಟೇ ಏನೇ ಇದ್ರೂ ಹಳ್ಳಿ ಲೈಫೇ ತುಂಬ ಚೆಂದ. ಹಳ್ಳಿಲಿರೋ ವೆದರ್ ಅಂತೂ ನಮ್ಗೆ ಅಲ್ಲಿ ಖಂಡಿತ ಸಿಗಲ್ಲ. ವೀಕೆಂಡ್ ಅಂತ ತಕ್ಷಣ ನಾವು ಬ್ಯಾಂಗ್ಳೂರಿಂದ ಊರಿಗೆ ಬಂದುಬಿಡ್ತೀವಿ. ಒಂದು ಒಳ್ಳೆ ಫ್ಯಾಮಿಲಿ ಟೈಮ್ ಕೂಡ ಸ್ಪೆಂಡ್ ಆಗುತ್ತೆ ಅಂತ. ವೆದರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ನೋಡೋಣ, ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಡೇ ಹೆಂಗೆ ಎಂಡ್ ಆಗುತ್ತೆ ಅಂತ. ವಿಡಿಯೋನ ಎಲ್ಲೂ ಮಿಸ್ ಮಾಡಬೇಡಿ, ವಾಚ್ ಮಾಡಿ. ಗೈಸ್, ಇಲ್ಲೊಂದು ಪಿಕಾಕ್ ಕೂಡ ಸಿಕ್ತು ನೋಡೋಕ್ಕೆ. ಇನ್ನು ಮಂಡ್ಯ ಸುತ್ತಮುತ್ತ ಅಂದರೆ ಜಾಸ್ತಿ ಈ ಕಡೆ ಎಲ್ಲ ಬೆಳೆಯೋದು ಕಬ್ಬು ಮತ್ತು ಭತ್ತ. ಈ ಎರಡು ಬೆಳೆಗಳನ್ನೇ ಜಾಸ್ತಿ ಬೆಳೆಯೋದು. ಮಧ್ಯ ರಾಗಿನೂ ಕೂಡ ಮನೆಗೆ ಬೇಕಾದಷ್ಟು ಬೆಳ್ಕೊಳ್ತೀವಿ ಅಷ್ಟೇ. ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ. ಈ ಥರ ಪ್ಲೇಸಸ್ ಅಂದರೆ ನಮ್ಗೆ ತುಂಬ ಇಷ್ಟ. ನೋಡಿ, ಈಗ ನಮ್ಮ ಮಕ್ಕಳೆಲ್ಲ ಆಟ ಆಡ್ಬೇಕಂತೆ ನೀರಲ್ಲಿ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ನೀರಿನಲ್ಲಿ. ಮಕ್ಕಳನ್ನ ಈ ರೀತಿ ಔಟ್ಡೋರಲ್ಲಿ ಆಟ ಆಡೋದಕ್ಕೆ ಬಿಡಬೇಕು. ಬ್ಯಾಂಗ್ಳೂರ್ನಲ್ಲಂತೂ ನಾನು ನನ್ನ ಮಗಳನ್ನ ಆಚೆ ಬಿಡೋದೇ ಇಲ್ಲ. ಅವಳಿಗಂತೂ ಊರಿಗೆ ಬಂದರೆ ಬರೀ ಆಟ ಆಡೋದೇ ಅವಳಿಗೆ ಜ್ಞಾನ ಇರುತ್ತೆ. ನನ್ನ ಮಗಳ ಜೊತೆಗೆ ನಮ್ಮ ಭಾವ ಅವರ ಇಬ್ಬರು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿದ್ವಿ. ಇನ್ನೂ ಸುಮಾರು ಜನ ಬರೋಕ್ಕೆ ಆಗಲಿಲ್ಲ. ಅವ್ರನ್ನೂ ಕೂಡ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಮ್ಮ ಅತ್ತೆ, ನಮ್ಮ ಮಾವ, ಹಾಗೆ ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು, ನನ್ನ ವಾರ್ಗೀತಿ ಮತ್ತು ಮಕ್ಕಳು ಇಷ್ಟನ್ನು ಮಾತ್ರ ಕರ್ಕೊಂಡು ಹೋಗಿದ್ದಿದ್ದು. ಇನ್ನೆಲ್ಲರೂ ಅವ್ರವ್ರ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ನಾವಿಷ್ಟೇ ಜನ ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಹೋದಾಗ ಸುಮಾರು 5:30 ಆಗಿತ್ತು. ನಂತರ 5:30ಗೆ ಹೋಗಿ 6:30 ಅಷ್ಟರಲ್ಲೆಲ್ಲ ಮನೆಗೆ ಹೊಟ್ಟೋದ್ವಿ. ನಮ್ಮ ಜಮೀನಿರೋ ಜಾಗದಿಂದ ನಮ್ಮ ಮನೆಗೆ ಬಹಳನೇ ಹತ್ರ, 1 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಒಂದು ಕಾಯಿ ಕೂಡ ಸಿಕ್ಕಿದೆ. ಈಗ ಅದನ್ನ ಹಾಕ್ಬಿಟ್ಟು ಏನಾದರೂ ಮಾಡ್ಬೇಕೀಗ. ದಾನಕ್ಕೆ ಹೋಗ್ಬೇಕು, ಯಾಕೆಂದರೆ ಎಲ್ಲ ಕಡೆ ನೀರು ಬಿಟ್ಬಿಟ್ಟಿದ್ದಾರೆ. ಸೊ ಒಂದು ಸ್ವಲ್ಪ ಸ್ಲಿಪ್ ಆದರೂ ಜಾರಿ ಕೆಳಗಡೆ ಬೀಳ್ತೀವಿ. ನಾವು ಬ್ಯಾಂಗ್ಳೂರಲ್ಲಿ ಎಷ್ಟೇ ಟೈಮ್ನ ಸ್ಪೆಂಡ್ ಮಾಡಿದ್ರು ಈ ರೀತಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಸಿಗಲ್ಲ. ಸೊ ಟೈಮ್ ಸಿಕ್ತಾಗಂತೂ ನಾವು ವೀಕೆಂಡ್ಸ್ ಎಲ್ಲ ಜಾಸ್ತಿ ಊರಲ್ಲೇ ಸ್ಪೆಂಡ್ ಮಾಡೋದು. 2 ಡೇಸ್ ಸಿಕ್ಕಿದ ತಕ್ಷಣ ಬಂದುಬಿಡ್ತೀವಿ. ಹೇಗೂ ಮನೆ ದೇವ್ರಿಗೆ ಹೋಗಿದ್ವಿ ಅಲ್ವಾ, ಸೊ ಅಲ್ಲಿ ಪೂಜೆ ಮಾಡಿಸಿದ ಹಣ್ಣು ಕಾಯಿ ಎಲ್ಲ ಇತ್ತು. ಅದನ್ನು ನಾವು ಅಡುಗೆಗೆಲ್ಲ ಬಳಸಲ್ಲ, ಏನಾದರೂ ಸ್ನ್ಯಾಕ್ಸ್ ರೀತಿ ಮಾಡ್ಕೋಬೇಕು. ಸೊ ಹೆಂಗೂ ಗದ್ದೆಗೂ ಬಂದಿದ್ವಿ. ವೆದರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇಲ್ಲೇ ರಸಾಯನ ಮಾಡೋಣ ಅಂತ ಎಲ್ಲ ಸಾಮಾನು ತೊಗೊಂಡು ಬಂದಿದ್ದೀವಿ. ಯಾವಾಗಲೂ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ಕೆಲಸ ಮಾಡಿ ತುಂಬಾ ಬೋರಾಗಿರುತ್ತೆ. ತಿಂಗಳಿಗೊಂದ್ಸಲ ಅಥವಾ ವಾರಕ್ಕೊಂದ್ಸಲ ಈ ರೀತಿ ಊರಿಗೆ ಬಂದ್ಬಿಟ್ಟು 1 ಅವರ್ 2 ಅವರ್ ಗ್ರೀನರಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಣ್ಣಿಗೂ ಕೂಡ ಒಳ್ಳೆ ಎಕ್ಸಸೈಸ್. ಮುಂಚೆನೇ ರಸಾಯನ ಹಾಗೆ ಟೀನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಸಾಮಾನು ತೊಗೊಂಡು ಹೋಗಿದ್ವಿ. ಅಲ್ಲೇ 3 ಕಲ್ಲನ್ನ ಹುಡುಕಿ ಒಲೆನೂ ಕೂಡ ರೆಡಿ ಮಾಡಿದ್ರು. ನಂತರ ಈ ಕಡೆ ರಸಾಯನಕ್ಕೂ ಕೂಡ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ. ಬಾಳೆಹಣ್ಣು ಹಾಗೆ ದೇವರಿಗೆ ಹೊಡೆದಿರ್ತೀವಲ್ವ ಕಾಯಿ, ಆ ಕಾಯಿ ಮತ್ತು ಸ್ವಲ್ಪ ಬೆಲ್ಲ ಮತ್ತು ಕಡಲೆಪುರಿ ಇಷ್ಟನ್ನು ಹಾಕಿ ರಸಾಯನ ಕೂಡ ರೆಡಿ ಆಯಿತು. ಈ ರೀತಿ ಔಟ್ಡೋರ್ ಕುಕ್ಕಿಂಗ್ ತುಂಬಾ ಚೆನ್ನಾಗಿರುತ್ತೆ. ಆ ಒಳ್ಳೆ ವ್ಯೂನ ನೋಡಿಕೊಂಡು ಗ್ರೀನರಿ ಎಲ್ಲ ಎಂಜಾಯ್ ಮಾಡಿಕೊಂಡು ಈ ರೀತಿ ಅಡುಗೆನೂ ಮಾಡಿಕೊಂಡು ಊಟ ಮಾಡೋದು ಬೇರೆ ಲೆವೆಲ್ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು. ಒಂದು ಕಡೆ ರಸಾಯನ ರೆಡಿಯಾಗಿತ್ತು, ಅದನ್ನು ತಿಂದು ನಂತರ ಟೀ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ರೀತಿ ಒಲೆಯಲ್ಲಿ ಮಾಡಿದ್ರೆ ಟೇಸ್ಟೇ ಬೇರೆ ರೀತಿ ಇರುತ್ತೆ, ಚೇಂಜ್ ಇರುತ್ತೆ.
ಸೊ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗೋಷ್ಟರಲ್ಲಿ ಈವ್ನಿಂಗ್ ಆಗೇ ಬಿಟ್ಟಿತ್ತು. ಸನ್ಸೆಟ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು. ತುಂಬಾ ಚೆನ್ನಾಗಿತ್ತು ವ್ಯೂ ಕೂಡ. ಇನ್ನು ನಾವು ಬ್ಯಾಂಗ್ಳೂರಿನಿಂದ 3 to 4 days ಊರಿನಲ್ಲೇ ಇರಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದಿರೋದು. ಆಲ್ರೆಡಿ ನಾವು ಮನೆ ದೇವರ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದೀವಿ. ಅಲ್ಲಿ ಎಲ್ಲ ಮುಗಿಸ್ಕೊಂಡು ನಂತರ ಊರಿನಲ್ಲೇ ಶಿವರಾತ್ರಿ ಹಬ್ಬನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದನ್ನು ಕೂಡ ಮುಗಿಸ್ಕೊಂಡು ಒಟ್ಟಿಗೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಷ್ಟರಲ್ಲಿ ಒಂದು ಔಟ್ಡೋರ್ ಕುಕ್ಕಿಂಗ್ ವಿಡಿಯೋಸ್ ಕೂಡ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಕೂಡ ಇದೆ. ನೋಡಬೇಕು ಹೇಗಾಗುತ್ತೆ ಅಂತ. ಕೊಟ್ಟು ಮುಂದೆ ಕಳಿಸು. ಬನ್ನಿ ಈ ಕಡೆಗೆ. ಹಾಂ, ನೆಕ್ಸ್ಟು ಅನ್ವಿಕಾ ಈ ಕಡೆ. ಏನು ನೈಕಾ ಹಾಯ್. ಹಾಂ ಬನ್ನಿ ಈ ಕಡೆ ಬನ್ನಿ, ಸೈಡಿಗೆ ಬನ್ನಿ. ನೆಕ್ಸ್ಟು ಹಾಂ ಇಸ್ಕೊಳ್ಳಿ, ಎಲ್ಲ ಕೈಲಿ ಮಾಡಲಿ ಬಿಡಿ. ಸೂಪರ್ ಹಿಂಗೆ. ಹಾಂ ಇದೆ ಸ್ನೇಹ ಸೂಪರ್ ಅನ್ನು. ಹಾಂ ಸೂಪರ್ ಹೇಳಿ. ಹೆಂಗಿದೆ? ಹಾಂ ನೀನು ಹೇಳು. ಹೆಂಗಿದೆ ಅನ್ವಿಕಾ? ಅನಿಕಾ ಹೆಂಗಿದೆ? ಸೂಪರ್ ಅನು. ಸೂಪರ್ ಬಾಯ್ಬಿಟ್ಟು ಹೇಳು. ಸೂಪರ್ ಅನು. ಸೂಪರ್. ನಿಜವಾಗ್ಲೂ ಮಕ್ಕಳ ಜೊತೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಮೋಸ್ಟ್ ಆಫ್ ದ ವಿಡಿಯೋಸ್ ನನ್ನ ಹಸ್ಬೆಂಡೇ ಶೂಟ್ ಮಾಡಿಕೊಟ್ಟಿದ್ದು. ಅವರೇ ಮಕ್ಕಳನ್ನೆಲ್ಲ ಮಾತಾಡ್ಸೋದಕ್ಕೂ ಕೂಡ ಟ್ರೈ ಮಾಡ್ತಾಯಿದ್ರು. ನಮಗೂ ಕೂಡ ಅಷ್ಟೇ ಯೂಟ್ಯೂಬ್ನೆಲ್ಲ ವೀಡಿಯೋ ಶೂಟ್ ಮಾಡ್ತಾ ಇರೋದು ಈ ಎಕ್ಸ್ಪೀರಿಯನ್ಸ್ ಈಗಲೇ ಹೊಸದು. ಸೊ ನಾವು ವೀಡಿಯೋ ಶೂಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ ತಕ್ಷಣ ಮಕ್ಕಳೆಲ್ಲ 1 by 1 ಅವರೇ ನಿಂತ್ಕೊಂಡು ಲೈನ್ ಮಾಡಿಕೊಂಡು ಈ ಪ್ರಸಾದದ ಥರ ಈಸ್ಕೊಳ್ತಾಯಿದ್ರು ರಸಾಯನನ. ಅದಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಕಡೆ ಟೀ ಕೂಡ ರೆಡಿಯಾಗಿತ್ತು. ಸೊ ಟೀ ಎಲ್ಲ ಕುಡ್ಕೊಂಡು ಎಲ್ಲ ಸಾಮಾನುಗಳೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆ ಹತ್ರ ಹೊರಟ್ವಿ. ಬಿಡ ನಾಕ ನಿಮಗೆ ಸೂಪರ್. ವೀಲ್ಗಳು ಕೂಡ ಇದೆ ಇಲ್ಲಿ. ಮುಗಿತು ನಮ್ದು ಸ್ಮಾಲ್ ಟ್ರಿಪ್ಪು. ಈಗ ಹೋಗ್ತಾ ಇದೀವಿ ಮನೆಗೆ. ಅಷ್ಟೇ ಇವತ್ತಿನ ಬ್ಲಾಗ್. ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ಪ್ರತಿದಿನವೂ ನವಿಲುಗಳು ಬರುತ್ತೆ ನಮ್ಮ ಗದ್ದೆ ಹತ್ರ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಹೋಗಿದ್ದ ದಿನವೂ ಕೂಡ ನಮಗೂ ನೋಡೋದಕ್ಕೆ ಸಿಕ್ತು. ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಯಿತು. ಹಾಗೆ ರಾಗಿ ಮಾಡೋದಕ್ಕೆ ಎಲ್ಲ ನಾಟಿ ಕೂಡ ನಡೀತಾ ಇತ್ತು. ಅದನ್ನು ಎಲ್ಲ ನೋಡಿಕೊಂಡು ಇನ್ನೊಂದಷ್ಟು ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಹೊರಟ್ವಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ. ನಿಮ್ಮ ಎಲ್ಲರ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.